ಸೌಲಭ್ಯದಿಂದ ವಂಚಿತರಾದ ಹೊಸನಗರ ತಾಲೂಕಿನ ಗೌಡಕೊಪ್ಪ ದೊಡ್ಲಿಮನೆ ಗ್ರಾಮಸ್ಥರು ತಾವೇ ಖುದ್ದಾಗಿ ರಸ್ತೆ ದುರಸ್ತಿಗೊಳಿಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ತಾಲೂಕಿನ ಕೋಡೂರು ಹಾಗೂ ಮುಂಬಾರು ಗ್ರಾಮ ಪಂಚಾಯಿತಿ ನಡುವಿನ ಆಡಳಿತದ ಅಡಕತ್ತೆರೆಯಲ್ಲಿ ಸಿಲುಕಿಕೊಂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ಹಿಂದುಳಿದವರು ಸೇರಿ ಆ ಭಾಗದಲ್ಲಿ ವಾಸಿಸುತ್ತಿರುವ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸಮಸ್ಯೆಗಳಿಂದ ಬೇಸರಗೊಂಡ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಸಂಪರ್ಕಿಸುವ ಗೌಡಕೊಪ್ಪ ದೊಡ್ಲಿಮನೆ ಸಂಪರ್ಕ ರಸ್ತೆಯನ್ನ ಗ್ರಾಮಸ್ಥರೇ ಒಗ್ಗೂಡಿ ದುರಸ್ತಿಗೊಳಿಸಿ ಪ್ರತಿಭಟನೆ ನಡೆಸಿದರು. ಈ ರಸ್ತೆ ಮೂಲಕ ಪ್ರತಿದಿನ ಶಾಲಾ ಮಕ್ಕಳು, ವಯೋವೃದ್ಧರು, ಅನಾರೋಗ್ಯ ಪೀಡಿತ ಗ್ರಾಮಸ್ಥರು ಆಸ್ಪತ್ರೆ ಕಚೇರಿಗಳಿಗೆ ತೆರಳುವ ಕಾರಣ ಕೂಡಲೇ ಮೂಲ ಸೌಲಭ್ಯಗಳನ್ನು ಒದಗಿಸಿ ಎಂದು ಆಗ್ರಹಿಸಿದರು. ನಮ್ಮ ಪೂರ್ವಜರು ಇಲ್ಲಿ ಬಂದು ಜೀವನ ಕಟ್ಟಿ ಅನೇಕ ಜನ ಮುಖಂಡರಿಗೆ ಈ ರಸ್ತೆ ಮಾಡಿಕೊಡಿ ಅಂತೇಳಿ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಇವತ್ತಿನವರೆಗೂ ಗಮನ ಹರಿಸ್ತಾ ಇಲ್ಲ. ಮತ್ತು ಶಾಲೆ ಮಕ್ಕಳು ವಿಪರೀತ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಿಗೆ ಸುಮಾರು ಒಂದು 50-60 ಮಕ್ಕಳು ಈ ಶಾಲೆಯಲ್ಲಿ ರೋಡಲ್ಲಿ ಓಡಾಡ್ತಿರ್ತಾರೆ. ಅವರಿಗೂ ಕೂಡ ದೊಡ್ಡ ಅನ್ಯಾಯ ಆಗ್ತದೆ. ಮಳೆಗಾಲ ಬಂತಂದರೆ ಹೊಂಡ ಕಂಡಿಗಳಲ್ಲಿ ಬಿದ್ದು ಎದ್ದು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಹಾಗಾಗಿ ಮುಂದಿನ ದಿನದಲ್ಲಾದರೂ ಒಳ್ಳೆ ರೀತಿ ರೋಡನ್ನು ಮಾಡಿಕೊಡ್ಲಿ ಅಂತೇಳಿ ನನ್ನ ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ, ನಾನು ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರವರು ಗಮನಕ್ಕೆ ತಂದಾಗ ಸುಮಾರು ಒಂದು 100 ಮೀಟರ್ ಜಲ್ಲಿಗೆ ಇಲ್ಲಿ ಇಟ್ಕೊಟ್ಟಿದ್ದಾರೆ. ನಾಳೆ ಡಾಮಲೀಕರಣ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಸಾಕಷ್ಟು ಇನ್ನೇನು ಹೆಚ್ಚಿಲ್ಲ, 1.5 ಕಿಲೋಮೀಟರ್ ರಸ್ತೆ ಮಾಡಿಕೊಟ್ಬಿಟ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ ಜಲ್ ಜೀವನ್ ಮಿಷನ್ ರಾಷ್ಟ್ರೀಯ ಯೋಜನೆ ಅದು. ಆ ಕುಡಿಯೋ ನೀರು ಯೋಜನೆಯಿಂದನೂ ಕೂಡ ನಮ್ಮನ್ನು ವಂಚಿತಗೆ ಒಳಪಡಿಸಿದ್ದಾರೆ. ಯಾರೋ ಮುಂಬಾರು ಗ್ರಾಮ ಪಂಚಾಯತಿ ಆಗ್ತಾರೋ ಅವರು ಕೂಡ ಅದನ್ನು ಗಮನ ಹರಿಸಿ ಯುವ ಗಮನಕ್ಕೆ ಕೂಡ ತಂದಿದ್ದೀನಿ. ನಾನು ಇದನ್ನು ಯುವ ಗಮನಕ್ಕೆ ತಂದರೂ ಕೂಡ ನಾನು ತಕ್ಷಣ ಮಾಡಿಕೊಡ್ತೀನಿ. ಅದು ರಾಷ್ಟ್ರೀಯ ಯೋಜನೆ, ಎಲ್ಲಿ ಬೇಕಾದರೂ ಮಾಡ್ಬೋದು. ಅದನ್ನು ಆ ಗ್ರಾಮದವರು ನೀವು ಮಾಡಿ ಅನ್ನೋದು, ಈ ಗ್ರಾಮದವ್ರು ನೀವು ಮಾಡಿ ಅನ್ನೋದು. ಒಟ್ಟು ನಮಗೆ ಅತಂತ್ರ ಪರಿಸ್ಥಿತಿ ಎದುರಾಗಿದೆ. ಮುಖಂಡರ ಮೇಲೆ ಬೇಜಾರ ಅಂದರೆ ಇಲ್ಲೇ ಅವ್ರದ್ದು ಸ್ವಲ್ಪ ಈಗ ಪಕ್ಕದ ಗೌಡದ್ದು ಅವ್ರದ್ದು ಇರ್ತಾರೆ, ಒಳ್ಳೊಳ್ಳೆ ಗಾಡಿಗಳು ತುಂಬ ಓಡಾಡ್ತಿರ್ತವೆ. ಅವರೆಲ್ಲ ದೊಡ್ಡ ದೊಡ್ಡ ಗಾಡಿಯಲ್ಲಿ ಒಂದೊಂದು ಟ್ರಿಪ್ ಜಲ್ಲಿನ ಹೊಂಡಕ್ಕೆ ಹಾಕೊಂಡಿದ್ರು ಸಹ ಚೆನ್ನಾಗಿರ್ತಿತ್ತು. ನಾವು ಅವ್ರ ಮೇಲೆ ಅಷ್ಟು ಬೇಸತ್ತು ಮಾತಾಡ್ತಿರ್ಲಿಲ್ಲ ಅಂತ ನಮ್ಮ ಅನಿಸಿಕೆ.